ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ವಿನಾಯಕ್ ನಾಯ್ಕ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಡ್ ಮಸಾಜನ್ನು ಮಾಡಿಸ್ಕೊಳ್ತಾ ಇದ್ದೇನೆ. ಇವಳು ಕವಿತಾ ಅಂತ. ಇವಳಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ. ಹಾಗಾಗಿ ಆದರೆ ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನಮ್ಮ ಮನೆಯಲ್ಲೇ ಇರ್ತಾಳೆ. ತುಂಬ ಅದ್ಭುತವಾಗಿ ಹೆಡ್ ಮಸಾಜನ್ನು ನಾನು ಹೇಳ್ಕೊಟ್ಟ ಹಾಗೆ ಮಾಡ್ತಾಯಿದ್ದಾಳೆ. ನಾನು ಬ್ಯೂಟಿಷಿಯನ್ ಇರೋ ಕಾರಣ ಅವಳಿಗೆ ಎಲ್ಲವನ್ನು ಒಂದು ಕೋರ್ಸನ್ನು ಕೊಡ್ತಾ ಇದ್ದೇನೆ. ಐಬ್ರೋಸು, ಫೇಶಿಯಲ್ಲು ಇದೆಲ್ಲ ಮಾಡ್ತಾಳೆ ಅವಳು. ತುಂಬ ಒಳ್ಳೆ ಹುಡುಗಿ. ಹಾಗೆ ಮಾತು ಒಂದು ಬರಲ್ಲ, ಕಿವಿ ಕೇಳಲ್ಲ ಅಷ್ಟೇ ಬಿಟ್ಟರೆ ಮತ್ತು ಬಾಕಿ ಎಲ್ಲ ಒಂದು ಚೆನ್ನಾಗಿ ಒಂದು ಹುಷಾರಾಗಿದ್ದಾಳೆ. ಟ್ಯಾಲೆಂಟ್ ಇದೆ. ಮೆಹಂದಿ ಹಾಕ್ತಾಳೆ. ಹಾಗೆ ಏನೇ ಒಂದು ಹೇರ್ ಸ್ಟೈಲ್ ಮಾಡ್ತಾಳೆ. ಏನೇ ಒಂದು ಯಾವುದಾದ್ರೂ ನೋಡಿದ್ರೆ ಬೇಗ ಕಲಿತಾಳೆ. ಹಾಗಾಗಿ ಇವಳನ್ನು ನಮಗೂ ಒಂದು ಇಂಥವರಿಗೊಂದು ಸಹಾಯ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿತ್ತು. ಹಾಗೆ ಇವಳ ಮೂಲಕ ನನ್ನ ಆಸೆಯನ್ನು ಈಡೇರಿಸ್ತಿದ್ದಾನೆ ಆ ಭಗವಂತ. ಹಾಗಾಗಿ ಇವಳಿಗೆ ಇನ್ನೂ ಹೆಚ್ಚಿನ ಕೋರ್ಸನ್ನು ಕೊಡಿಸ್ಬೇಕು ಅಂತ ನನ್ನ ಒಂದು ಮನಸ್ಸಿನ ಭಾವನೆ ಇದೆ. ಹಾಗಾಗಿ ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು, ಅವಳಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ದೇವ್ರು ಹೇಗೆ ಮಾಡ್ತಾನೆ ಅಂತ. ಕಿವಿಗೂ ಒಂದು ಮಷಿನ್ ಹಾಕ್ಸ್ಬೇಕು ಅವಳಿಗೆ. ಅವಳು ಕಿವಿ ಕೇಳುವಂಗಾದರೂ ಆಗಬೇಕು ಅನ್ನೋದೊಂದು ನನ್ನ ಆಸೆ. ಹಾಗಾಗಿ ಚೆನ್ನಾಗಿ ಒಂದು ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿನ ಹುಡುಗಿ, ದೇವರು ಈ ಥರ ಒಂದು ಕೊಟ್ಟಿದ್ದಾನೆ ಅಂತ ಅವಳನ್ನ ನೋಡಿದರೆ ಹಾಗೆ ಅನಿಸಲ್ಲ. ಹಾಗಾಗಿ ಅವಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅಂತೂ ಆಗಲಿಲ್ಲ ಅವಳ ಹತ್ರ. ಯಾಕಂದರೆ ತಾಯಿ ಓದಲಿಕ್ಕೆ ಸರಿ ಸಪೋರ್ಟ್ ಮಾಡಲಿಲ್ಲ, ತಂದೆ ತಾಯಿ ಇಬ್ಬರು. ಹಾಗಾಗಿ ಏನೋ ಮಾಡಿ ನಾನು ಎಜುಕೇಷನ್ ಮಾಡಿಸಿದ್ದೀನಿ 10th ಅಂದರೆ ಬರೀಲಿಕ್ಕೆ ಏನೂ ಬರಲ್ಲ ಅವಳಿಗೆ. ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ, ಬರೆದು ತೋರಿಸ್ಲಿಕ್ಕೂ ಕೂಡ ಬರಲ್ಲ. ಅವಳು ಅಂಗಡಿಗೆ ಹೋದರೂ ನಾನು ಏನಾದರೂ ಐಟಮ್ ತರೋದಾದರೆ ಅವಳಿಗೆ ಬರೆದು ಕೊಡಬೇಕು. ಆ ಥರ ಕಷ್ಟ ಇದೆ. ಅವಳನ್ನು ನಾನು ಒಂದು ರೆಡಿ ಮಾಡಬೇಕು, ಅವಳನ್ನು ಒಂದು ಸಾಧನೆ ಮಾಡಿಸ್ಬೇಕು ಅಂತ ನನ್ನ ಆಸೆ ಇದೆ. ನೋಡೋಣ ದೇವ್ರು ಹೇಗೆ ಮಾಡ್ತಾನೆ ಅಂತ. ನಿಮ್ಮೆಲ್ಲರ ಸಪೋರ್ಟು ಬೇಕು. ಹೀಗೆ ಅವಳಿಗೂ ಏನಾದರೂ ನನ್ನಿಂದ ಸಹಾಯ ಆಗುವಂತೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ತುಂಬ ಒಂದು ಒಳ್ಳೆಯ ಮನಸ್ಸಿನ ಹುಡುಗಿ. ಹಾಗಾಗಿ ನೋಡಲಿಕ್ಕೂ ಹಾಗೆ ಕಪ್ಪಿದ್ರೂ ಲಕ್ಷಣವಾಗಿದ್ದಾಳೆ. ತುಂಬ ಒಳ್ಳೆಯ ಹುಡುಗಿ. ಏನೇ ಹೇಳಿದರೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಒಳ್ಳೆಯ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಅವಳಿಗೆ. ಅವಳ ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ತುಂಬ ಒಳ್ಳೆಯ ಹುಡುಗಿ ಆಗಿದ್ದಾಳೆ ಇವಳು. ಇವಳಿಗೂ ಸಪೋರ್ಟ್ ಮಾಡಿ. ಇವಳ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ.